ಸಿಪಿ ಯೋಗೇಶ್ವರ್ ವಿಚಾರದಲ್ಲಿ ಏನಾಯ್ತು ಸರ್? ನಿಜಕ್ಕೂ ಅವ್ರು ಹೇಳೋದ್ ನಿಜಾನ, JDS ಹೇಳೋದ್ ನಿಜಾನ? ನನಗ್ ಟಿಕೆಟ್ ಕೊಡ್ಲಿಲ್ಲ, ಅವ್ರ ಮಗನ್ ನಿಲ್ಸದೆ ಪೂರ್ವ ನಿರ್ಧಾರ ಅಂತ ಹೇಳ್ಬೋದು. ನೋಡಿ, ಎಲ್ಲಿದ್ದಾನೆ ಸಿಪಿ ಯೋಗೇಶ್ ಈಗ? ಕ್ಷೇತ್ರದಲ್ಲಿ ಸರ್ ಎಲ್ಲಿದ್ದಾರೆ? ಹುಡುಕ್ಬೇಕೀಗ. ಯಾಕೆ ಹೇಳ್ತೀವಿ ಅಂದ್ರೆ, ಸಿಪಿ ಯೋಗೇಶ್ ಅವರಿಗೆ ನಮ್ಮ ಪಕ್ಷದಿಂದಾನೇ ನಿಲ್ಬೇಕು ಅಂತ ಮೊದಲನೇ ಆಫರ್ ಮೀಟಿಂಗ್ ಮಾಡಿದವನೇ ನಾನು. ಐ ಆಮ್ ಎ ವಿಟ್ನೆಸ್. ಟಿವಿನಲ್ಲೆಲ್ಲ ಬಂತು. ನಮ್ಮದಲ್ಲಿ ನಿಲ್ಲೋದಿಲ್ಲ ಅಂದ್ರೆ ಮೈತ್ರಿಯಿಂದ ನಿಂಪಾಡಿಂದಾನೇ ನಿಲ್ಲು ಅಂತ ಹೇಳಿದ್ದು ನಮ್ದು. ಬಟ್ ಅವನು ಈಸ್ ಎ ಕ್ಲೆವರ್ ಫೆಲೋ. ಅದಲ್ಲಿ ಈಗ ಕಾಂಗ್ರೆಸ್ ನಲ್ಲೂ ಕೂಡ ಒಂದು ಬುಟ್ಟಿಗೆ ಹಾಕೊಂಡು ಕಾಂಗ್ರೆಸ್ ಟಿಕೆಟ್ ತಗೊಂಡು ಅವನು ಮೇಡ್ ಇಟ್ ಇಸ್ ಗೋಲ್. ಸೊ ಅದು ಅನುಕೂಲ ಆಯ್ತು ಅನ್ನತಕ್ಕಂಥದ್ದು ನನ್ನ ಅಭಿಪ್ರಾಯ. ಬಟ್ ಅವನು ನಾಟ್ ಟ್ರಸ್ಟ್ ವರ್ತಿ ಫಾರ್ ಎನಿ ಪಾರ್ಟಿ. ಹೌದಾ? 100%. ಇವತ್ತಿಲ್ಲ ನಾಳೆ ಬರುತ್ತೆ. ಓಕೆ ವೀಕ್ಷಕರೇ, ಎ ಮಂಜು ಅವ್ರು ನೇರವಾಗಿ ಹೇಳ್ತಿದ್ದಾರೆ, ಯಾವ ಪಾರ್ಟಿಗೂ ವಿಧೇಯಕರಾಗಿರೋಕ್ ಸಾಧ್ಯ ಇಲ್ಲ ಸಿಪಿ ಯೋಗೇಶ್ವರ್. 100%. ಓಕೆ ಎಸ್ ಸರ್, ತುಂಬಾ ಖುಷಿ ಅನ್ಸುತ್ತೆ. ಇವತ್ತು ಸದನದಲ್ಲಿ ಮಾತಾಡುವಂತ ಸದನದ ಪಟುಗಳೇ ಕಡಿಮೆ. ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರನ್ನ ತುಂಬಾ ಮಿಸ್ ಮಾಡ್ಕೋತಾರೆ, ರಾಷ್ಟ್ರ ರಾಜಕಾರಣಕ್ಕೆ ಹೋದ್ರು ಅನ್ನೋ ಕಾರಣಕ್ಕೆ. ಇಂಥದ್ರಲ್ಲಿ ಸಚಿವರನ್ನ ಕನ್ವಿನ್ಸ್ ಮಾಡಿ HC ಮಹದೇವಪ್ಪ ಅವ್ರನ್ನ ಬಿಡ್ಲೇ ಇಲ್ಲ ನೀವು. ಒಂದ್ ಸಮುದಾಯ ಅಂಬೇಡ್ಕರ್ ಸಮುದಾಯ ಭವನ ವಿಚಾರದಲ್ಲಿ ಹೆಂಗೆ ನನಗ್ ಬೇಕು ಅಂದ್ರೆ ಹೆಂಗ್ ಕಿತ್ಕೊಂಡ್ ಬರ್ತೀರಾ ಅಂತ? ಅಲ್ಲ ನೋಡಿ, ಅವರು ಮಂತ್ರಿ ಆಗಿದ್ದಾಗ, ನಾನು ಶಾಸಕನಾಗಿದ್ದಾಗ ಅದು ಪ್ರಾರಂಭ ಆಗ್ತದೆ. ಅದಾದ್ಮೇಲೆ ಅದು ಕಂಪ್ಲೀಟ್ ಆದ್ರೆ ಆ ಸಮುದಾಯದವರು ನನ್ಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಬೇರೆಯವರು ಪಾರ್ಟಿಯವರು ಅದ ವಿರುದ್ಧವಾಗಿ ಮಾಡಿಸಿ ಸ್ಟಾಪ್ ಮಾಡಿಸ್ತಾರೆ. ಅವ್ರು ಏನಾರ ಮಾಡ್ಲಿ, ಏನಾರ ಇರ್ಲಿ, ಬಹುಶಃ ನಾವಿದ್ದಾಗ ಏನ್ ಮಾಡ್ತೀವಿ ಅನ್ನೋದು ಭಾರಿ ಮುಖ್ಯ. ಕರೆಕ್ಟ್ ಸರ್. ಆಮೇಲೆ ನಾವೇ ಶಾಶ್ವತವಲ್ಲ, ಅಧಿಕಾರ ಶಾಶ್ವತವಲ್ಲ. ನಮ್ಮ ಅವಧಿನಲ್ಲಿ ಏನ್ ಮಾಡ್ತೀವಿ ಅದು ಉಳಿತದೆ. ನಾವು ಅದನ್ನ ನಾವು ಮಾಡ್ಲಿಲ್ಲ ಅಂತಕ್ಕಂಥದ್ದನ್ನ ನಾವು ಕೊರಗಬಾರ್ದು. ಈಗ ನನಗೆ ಈಗ ಹಲವಾರು ಚಾಲೆಂಜ್ಗಳಿತ್ತು. ರಸ್ತೆಗಳಿತ್ತು, ಲಿಫ್ಟಿಗೇಷನ್ ಇತ್ತು, ಇವೆಲ್ಲ ಹಿಂದೆ ಇದ್ದ ಪ್ರಧಾನ ಮಂತ್ರಿಗಳೇ ಅವರು ಕಡೆ ಮಾಡ್ಲಿಲ್ಲ, ರೇವಣ್ಣ ಮಂತ್ರಿ ಅದೇ ಮಾಡ್ಲಿ, ಇವ್ ಮಾಡ್ತಾನ ಅನ್ನೋದಿತ್ತು. ಬಟ್ ಐ ಡಿಡ್ ಇಟ್. ಹಾಸನಕ್ಕೂ ಪ್ರಥಮವಾಗಿ ನೀರ್ ಕೊಟ್ಟನು ನಾನೇ. 160 ಕೋಟಿ ರೂಪಾಯಿನಲ್ಲಿ ಫಸ್ಟ್ ಗೊರೂರಿಂದ ಅಮೃತ್ ಯೋಜನೆ ಅಡಿನಲ್ಲಿ ನೀರು ಕೊಟ್ಟದ್ದು ನಾನು. ಕೃಷ್ಣಾ ಲೇಔಟ್ ಇದು ಮಾಡಿದ್ರು ನಾನೇ ಅಂದ್ರೆ ನನ್ನ ಅವಧಿನಲ್ಲಿ ಸಿಕ್ಕಂತ ಅವಕಾಶ ನಾನು ಅಂತ ನನ್ನ ಅವಧಿ ನನಗೆ ಸಿಕ್ಕಂತ ಅವಕಾಶ. ಇದು ನಾನ್ ಮಾಡ್ದಂತ ನನ್ ಕನಸದು ಅಂಬೇಡ್ಕರ್ ಭವನ. ಆಮೇಲೆ ಅಂಬೇಡ್ಕರ್ ಸ್ಟ್ಯಾಚ್ಯೂನ ಅರ್ಕಲಗೂಡಲ್ಲಿ ಫಸ್ಟ್ ಇಡೀ ರಾಜ್ಯದಲ್ಲಿ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಮಾಡಲ್ಲ, ನಾನ್ ಮಾಡಿದ್ದೆ. ಕಾರಣ ಏನಂದ್ರೆ ಅಂಬೇಡ್ಕರ್ ಒಂದ್ ಸಮುದಾಯದ ಸೊತ್ತಲ್ಲ. ಅಂಬೇಡ್ಕರ್ ಅಂತಕ್ಕಂಥದ್ದು ಇಡೀ ನನಗೆ ವಿಶ್ವಮಾನವರಲ್ಲಿ ಕುವೆಂಪುನಿಗೆ ಹೆಂಗ್ ಹೇಳ್ತೀವಿ ಅವ್ರ ಸಾಲಲ್ಲಿ ಅವರು ನಿಲ್ಲಿಸಬಹುದು ನನ್ನ ಪ್ರಕಾರ. ಈಸ್ ನೋನ್ ಫಾರ್ ಕಮಿಟ್ಮೆಂಟ್ ಫಾರ್ ದ ಸೋಷಿಯಲ್ ಜಸ್ಟಿಸ್. ಸೊ ನನ್ಗೆ ಅವ್ರ ಬಗ್ಗೆ ಭಾರಿ ಪ್ರೀತಿ. ನಾನು ಏನಾದ್ರು ಪುಸ್ತಕ ಗೀತ ಓದಿದ್ರೆ ಅವ್ರ ಒಬ್ಬರದೇ ಓದಿರೋದು ಅಂಬೇಡ್ಕರ್. ಯಾಕಂದ್ರೆ ಕಾಲೇಜ್ ಡೇಸು ನನ್ನ ಜೊತೆಲಿ ಇದ್ದಿದ್ದು ಅವನ್ನೆಲ್ಲ ನನ್ಗೆ ಭಾರಿ ಪ್ರೇರಣೆ ಆಗಿರ್ತಕ್ಕಂಥದ್ದು. ಅದ್ರ ಒಳಗಡೆನೆ ಯಾಕೆ ಮಾಡಿದೆ ಅಂದ್ರೆ ಸ್ಟ್ಯಾಚ್ಯೂಗೆ ಸೆಕ್ಯೂರಿಟಿ ಇರ್ಬೇಕು. ಈ ಸಮಾಜದಲ್ಲಿ ಏನ್ ಗೊತ್ತಾ, ಕೀಟ್ಲೆಗಳು ತೆಗೆದಾಕೋದು, ಮಾಡೋದು, ತೊಂದರೆ ಮಾಡೋದು, ಇವೆಲ್ಲ ಮಾಡ್ತಾರೆ. ಈಗ ರೋಡಲ್ಲಿ ಮಾಡೋದು ಇದೆಲ್ಲ ಇದೆಲ್ಲ ಇದು ಕಾನೂನು ಬಾಹಿರ. ಅದು ಇದಕ್ಕೆ ಒಂದು ಬದ್ಧತೆ ಇರ್ಬೇಕು, ಒಂದು ಇದಿರ್ಬೇಕು. ಅದನ್ನ ಸದನದಲ್ಲೇ ಮಾಡಿ ಸದನದಲ್ಲೇ ಅಲ್ಲಿ ಹಾಕ್ಬೇಕು ಅಂತ ಕ್ಲಿಯರ್ ಮಾಡಿಸ್ತೀವಿ ನಾವು. ಆಮೇಲೆ ಈಗಲೂ ಅಷ್ಟೇ, ಮೊನ್ನೆ ಮಲ್ಪಟ್ನ ಲಿಫ್ಟ್ ಇರಿಗೇಷನ್, ಸೆಕೆಂಡ್ ಲಿಫ್ಟ್ ಇರಿಗೇಷನ್ 77 ಕೋಟಿ, 11.5 ಕೋಟಿ ಕಣಿಯಾರ್ ಲಿಫ್ಟ್ ಇರಿಗೇಷನ್. ಈಗ ನಾವು ತಗೊಂಡೆ ಗೌರ್ಮೆಂಟ್ ಅಲ್ಲಿ ಕೊಟ್ಟರು. ನಾನು ಆಗ್ಬೇಕು ಅಂದ್ರೆ ಯಾಕೆ ಆಗ್ಬೇಕು ಅಂತ ಕನ್ವಿನ್ಸ್ ಮಾಡುವಷ್ಟು ನನಗೆ ಮೆಟೀರಿಯಲ್ ಇರ್ತದೆ. ಆಮೇಲೆ ಅದರಲ್ಲಿ ಬೇರೆಯವರೆಲ್ಲ ಅಂದ್ರೆ ಅದ್ ಮಾಡೋದ್ರಿಂದ ಏನ್ ಲಾಭ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ನನ್ಗೆ ಅದ್ ಮಾಡೋದ್ರಿಂದ ಜನರಿಗೆ ಏನ್ ಲಾಭ ಆಯ್ತದೆ ಅಂತ ಯೋಚನೆ ಮಾಡ್ತಾರೆ. ಮಂಜು ಅವರಂದ್ರೆ ಒಂದಷ್ಟು ಮೊದಲುಗಳಿಗೆ ಮುನ್ನಡಿ ಬರೆಯುವಂತವ್ರು. ಈ ಮಕ್ಕಳ ಮನೆ ಇಡೀ ರಾಜ್ಯದಲ್ಲೇ ಹೊಸ ಕಾನ್ಸೆಪ್ಟ್, ಮೇಡಮ್ ಅವ್ರ ಹೆಸರಲ್ಲೇ ನಡೀತಾ ಇರೋಂಥದ್ದು. ಏನ್ ಸರ್ ಈ ಉದ್ದೇಶ? ಯಾಕಂದ್ರೆ ನನಗೆ ಒಂಥರ ಇನ್ಸ್ಪೈರ್ ಅನ್ನಿಸ್ತು, ಎಲ್ಲಾ ಕಡೆ ಆಗ್ಬೇಕು, ಜನಪ್ರತಿನಿಧಿಗಳು ಜನರಿಗೆ ಹತ್ರ ಆಗೋದು ಇಂಥ ವಿಚಾರದಲ್ಲಿ. ನೋಡಿ, ಮೊದಲು ಬೇಸಿಕ್ ಆಗಿ ಈ ಸಮಾಜ ಬದಲಾವಣೆ ಆಗ್ಬೇಕಾದ್ರೆ ವಿದ್ಯೆ ಭಾರಿ ಮುಖ್ಯ. ಎಜುಕೇಶನ್. ಇವತ್ತು ಪ್ರೈವೇಟ್ ಎಜುಕೇಶನ್ ಅಲ್ಲಿ ಅತಿ ಹೆಚ್ಚು ಡೊನೇಷನ್ಸ್ ಇರ್ಬೋದು, ಇನ್ನೊಂದು ಇರ್ಬೋದು. ನಮ್ಮಲ್ಲಿ ಕಾನ್ವೆಂಟ್ ಮಾದರಿನಲ್ಲಿ ಕಳಿಸ್ತೀವಿ ಅಂತ ಹೇಳ್ಕೊಳ್ಳೋದೇ ಒಂದು ಖುಷಿ ಪೋಷಕರು ವರ್ಗದವ್ರಿಗೆ. ಆ ಸೌಕರ್ಯನ ನಾವು ನಮ್ಮ ಊರಲ್ಲೇ ಕೊಟ್ಬಿಟ್ರೆ ಮಕ್ಕಳನ್ನ ಇಲ್ಲೇ ಓದಿಸ್ತಾರೆ. ಆಮೇಲೆ ನಾನು ಓದಂತ ಊರು, ನನ್ನ ಶಾಲೆ, ಆಮೇಲೆ ನಾನು ಓದಂತ ಶಾಲೆ ಅರ್ಕಲಗೂಡು,
ನಾನು ಮೊದಲನೇದಾಗಿ 13 ಶಾಲೆಗಳನ್ನ ಪಂಚಾಯತಿನಲ್ಲಿ ಸ್ಟಾರ್ಟ್ ಮಾಡಿದೆ. ನನಗೆ ಖುಷಿ ಆಯ್ತು. ಯಾಕೆಂದ್ರೆ ನಾನು ಹೆಂಡತಿ ಐ ನೆವರ್ ಎಕ್ಸ್ಪೆಕ್ಟೆಡ್. ಅವರೆಲ್ಲ ಬೆಂಗಳೂರು ಬೇಸ್ಡ್ ಇದ್ದರು, ಇಲ್ಲಿಗೆ ಬಂದು ಇಲ್ಲಿ ಮಾಡೋಣ ಅಂತ ಒಂದು ಖುಷಿ ಪಟ್ರಲ್ಲ. ನನ್ಗೇನು ಅಂತ ಯೋಚನೆ ಮಾಡ್ತಾ ಇದ್ದೆ. 30,000 ರೂಪಾಯಿ ಒಂದು ಕಾನ್ವೆಂಟ್ಗೆ, ಅಲ್ಲಿ ಒಂದು ನರ್ಸರಿ ಸ್ಕೂಲ್ಗೆ, LKG. ಹೌದು ಹೌದು ಸರ್. ಈಗ ಇಲ್ಲಿ ನಾವು ಬರೀ ಕೇವಲ 7,000 ರೂಪಾಯಿನಲ್ಲಿ ಒಂದು ಅಡ್ಮಿಷನ್ 1,000, ತಿಂಗಳಿಗೆ 500 ರೂಪಾಯಿ. ನಾವು ಮಾಡಿಲ್ಲ, ನಮ್ಮ ಜೊತೆಗೆ ಆ ಊರಿನ ಓಲ್ಡ್ ಬಾಯ್ಸ್ ಇದಾರಲ್ಲ ಅವ್ರನ್ನ ಸೇರ್ಸ್ಕೊಂಡ್ ಮಾಡಿದ್ವಿ. ಎಲ್ಲ ವಾಲಂಟಿಯರ್ ಯಾರು ಎಷ್ಟು ಜನನಾರೇ ಬರ್ಲಿ ಏನಾದ್ರು. ಅದಕ್ಕೆ ನಮ್ಗೆ ಇನ್ಫ್ರಾಸ್ಟ್ರಕ್ಚರ್ಸ್ ಕೊಡೋದು, ಈ ಫೆಸಿಲಿಟೀಸ್ ಕೊಡೋದೆಲ್ಲ ನಮ್ದು. ಅವರು ದಿನನಿತ್ಯದ ಒಂದು ನೋಡ್ಕೊಳ್ತಕ್ಕಂಥದ್ದು ಆ ಹೆಡ್ ಮಾಸ್ಟ್ರು. ಒಂದು ವರ್ಷಕ್ಕೆ 1,000 ಫೀಸ್ ಅಷ್ಟೇ ಅಲ್ಲ, ಅಂದ್ರೆ ಅಡ್ಮಿಷನ್ ಫೀಸ್ 1,000, ತಿಂಗಳಿಗೆ 500, 7,000 rupees ಇನ್ ಇಯರ್. ಆಮೇಲೆ ಅವ್ರು ಏನ್ ಹೇಳ್ಕೊಡ್ತಾರೆ ಸೇಮ್ ಅದೇ ಮಾಡ್ತೀವಿ. ಯು ವಿಸಿಟ್ ಒಂದ್ ಸ್ಕೂಲ್, ಹೆಂಗಿದೆ ಏನು ಎತ್ತ ಅಂತಕ್ಕಂಥದ್ದನ್ನ ನೋಡಿ. ಬಟ್ ಐ ಆಮ್ ಸೋ ಹ್ಯಾಪಿ. ಬದಲಾವಣೆ, ಆಮೇಲೆ ಸೋ ಹ್ಯಾಪಿ ಅಂದ್ರೆ ಮಾಡಿದೀನಿ ಅನ್ನೋದಕ್ಕಿಂತ ಬದಲಾವಣೆ ಅಲ್ಲ, ಮಕ್ಕಳು ಬದಲಾವಣೆ ಆಗಿದ್ದಾರೆ, ಅಲ್ಲಿ ಖುಷಿ ನಮ್ಗೆ. ಓಕೆ, 2023 ಚುನಾವಣೆ ತುಂಬಾ ಚೆನ್ನಾಗಿ ನೆನಪಿದೆ. ಯುವಕರ ರಾಜಕೀಯಕ್ಕೆ ಬರ್ಬೇಕು. ನಿಮ್ ಮನೇಲೆ ಮಗ ಮಡಿಕೇರಿ ಶಾಸಕರಾಗ್ಬಿಟ್ರು. ಪಕ್ಷ ಬೇರೆ ಆದಾಗ ಏನಾದ್ರು ವ್ಯತ್ಯಾಸಗಳಾಗಿತ್ತ? ಇಲ್ಲ, ನಮ್ಗೆ ವ್ಯತ್ಯಾಸಗಳು ಪಕ್ಷ ಬೇಜಾರು ಏನಾಗ್ಲಿಲ್ಲ. ಬಟ್ ಮನ್ಸಿಗೆ ನೋವಾಯ್ತು. ಒಂದೇ ಮನೇಲಿ ಇಬ್ರು ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥದ್ದು ನೋವಾಯ್ತು. ಬಟ್ ನಾನು ನನ್ನ ಮಗನಿಗೆ ಒಂದು ಟಿವಿ ಚಾನೆಲ್ ಹೇಳ್ದೆ, ಅಪ್ಪೆಲ್ಲಿರ್ತಾನೆ ಅಲ್ಲಿರೋದು ಬಾರಿ ಉತ್ತಮ, ಅದನ್ನ ಯೋಚನೆ ಮಾಡುವಂತ ಹೇಳಿದ್ದೀನಿ ನಾನು. ಹೌದು. ಬಟ್ ಅವನು ಹಿಸ್ ಥಿಂಕಿಂಗ್ ಇಸ್ ಡಿಫ್ರೆಂಟ್. ನಾನು ಐ ಡೋಂಟ್ ಯಾರೋ ಶಾಡೋನ್ ಬೇಕಾಗಿಲ್ಲ, ನನ್ನ ಇದ್ರಲ್ಲಿ ನನ್ಗೆ ಬರ್ಬೇಕು ಅಂತ ಹೇಳಿ ಅವ್ನು ತೀರ್ಮಾನ ತಗೊಂಡ. ಅದು ಅವನಿಗೆ ಬಿಟ್ಟಿರೋದು. ಬಟ್ ಯಶಸ್ಸು ಕಂಡ್ರು ಅದರಲ್ಲಿ. ಅಲ್ಲ, ಯಶಸ್ಸು ಕಂಡ್ರು ಅಂದ್ರೆ ಆ MLC ಎಲೆಕ್ಷನ್ ಅನ್ನ ಫಸ್ಟ್ ಅಲ್ಲಿ ಮಾಡಿ, ಅಲ್ಲಿ ಕಾಂಗ್ರೆಸ್ ಇಲ್ಲದೆ ಇರ್ತಕ್ಕಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಸಿಸ್ಟಮ್ ಮಾಡ್ತಾರೆ. ಹೌದು, ಸಿಸ್ಟಮ್ ಮಾಡಿದಾಗ ಅವನೇನೋ ಕಾನ್ಫಿಡೆನ್ಸ್ ಕ್ರಿಯೇಟ್ ಆಗ್ತದೆ. ಆ ಕಾನ್ಫಿಡೆನ್ಸ್ ಕ್ರಿಯೇಟ್ ಆದಾಗ ಅನುಕೂಲ ಆಗ್ತದೆ. ಈಸ್ ಡೂಯಿಂಗ್ ವೆಲ್ ಅಂತ ಅನ್ಸುತ್ತೆ. ಯುವಕರ ರಾಜಕೀಯಕ್ಕೆ ಬರ್ಬೇಕಾ ಸರ್? 100% ಬರ್ಬೇಕು. ಓಕೆ, ಯುವಕರು ಬರ್ಬೇಕು. ಮತದಾರರು ಯಾರನ್ನ ಗೆಲ್ಸ್ಬೇಕು ಅಂದ್ರೆ ಪಾರ್ಟಿ ನೆಕ್ಸ್ಟ್ ಸೇವೆನ ಯಾರು ಮಾಡ್ತಾನೆ ಅನ್ನೋ ಒಂದು ಯಾವ ಪಾರ್ಟಿಲಿ ನಿಂತಿರ್ತಾರೆ ಮೊದಲು ಅವ್ರಿಗೆ ಚಾಯ್ಸ್ಕೊಂಡು ಪಕ್ಷಕ್ಕಿಂತ ವ್ಯಕ್ತಿ ಮುಖ್ಯ ಮಾಡ್ಬೇಕು ಫಸ್ಟ್. ಆಮೇಲೆ ಎಲ್ಲಾ ಪಕ್ಷರು ಹೆಂಗ್ ಅಧಿಕಾರ ಹಿಡಿಬೇಕು ಅಂತ ಇರ್ತದೆ ಬಿಟ್ರೆ ಯಾರು ಯಾವ ದೇಶ ಉದ್ಧಾರ ಮಾಡ್ಬೇಕು ಅಂತ ಹೇಳೋ ಪಕ್ಷಗಳು ಬರೀ ಕಡಿಮೆ. ಆಮೇಲೆ ಅಧಿಕಾರ ಹಿಡಿದ್ರೆ ನೀನ್ ಏನಾದ್ರು ಮಾಡಕ್ ಸಾಧ್ಯ, ಅಧಿಕಾರ ಇಲ್ದ್ರೆ ಏನು ಮಾಡಕ್ ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.